ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಲೆನಾಡಿನ ಸೋಲೋ ಪ್ಲಂಬರ್. ನಿಮ್ಮ ಮುಂದೆ 2 ಸಿಂಗಲ್ ಲೆವರ್ ಡೈವರ್ಟರ್ ಇದೆ. ಒಂದು ಆಶೀರ್ವಾದ್ ಬ್ರ್ಯಾಂಡ್ನ CPVC ಬಾಡಿ, ಇನ್ನೊಂದು ಜಾಕ್ವಾರ್ನ ಬ್ರಾಸ್ ಬಾಡಿ. ಇವೆರಡರಲ್ಲಿ ಯಾವುದನ್ನು ಬಾತ್ರೂಮ್ ಇನ್ಸ್ಟಾಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಜಾಕ್ವಾರ್ ಬಾಕ್ಸ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಾಕ್ಸ್ ಕಲರು ಬ್ಲೂ ಕಲರ್ಲಿತ್ತು. ತುಂಬ ದಿನ ಆಯಿತು. ಈ ಕಲರ್ನ ಚೇಂಜ್ ಮಾಡಿ ಈಗ ವೈಟ್ ಮಾಡಿಬಿಟ್ಟಿದ್ದಾರೆ. ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕೊಡ್ತಾರೆ. ಅದು ಬಿಟ್ಟರೆ ಈ ಡೈವರ್ಟ್ರ್ ಬಾಡಿ ಜೊತೆ ಒಂದು ಪ್ರೊಟೆಕ್ಷನ್ ಕ್ಯಾಪ್ನ ಕೊಟ್ಟಿರ್ತಾರೆ. ಈ ಸಿಂಗಲ್ ಲೆವರ್ ಡೈವರ್ಟರ್ನಲ್ಲಿ 2 ಇನ್ಲೆಟ್ಸು ಮತ್ತು 2 ಔಟ್ಲೆಟ್ಸ್ ಇರುತ್ತೆ. ಲೆಫ್ಟ್ ಆ್ಯಂಡ್ ರೈಟು ಹಾಟ್ ಟು ಕೋಲ್ಡಿಗೆ ಮತ್ತು ಅಪ್ಪು ಡೌನು ನಿಮಗೆ ಶವರು ಮತ್ತು ಸ್ಪೌಟಿಗೆ ಕನೆಕ್ಟಿವಿಟಿ ಇರುತ್ತೆ. ಈ ಬಾಡಿಯಲ್ಲಿ ಫೀಮೇಲ್ ಥ್ರೆಡ್ಡು 1/2 ಇಂಚ್ BSPL ಇರುತ್ತೆ. ಇದನ್ನು ಮತ್ತೆ ನಾವು CPVC ಅಥವಾ UPVC ಕನೆಕ್ಟಿವಿಟಿ ಮಾಡ್ತೀವಿ ಅಂದರೆ ಅಡಾಪ್ಟರ್ನ ಹಾಕ್ಕೊಳ್ಳೇಬೇಕು. ಅದರಲ್ಲೂ ಬ್ರಾಸ್ ಆದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. MAPT ಆದರೆ ನಿಮಗೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ. ಆದಷ್ಟು ಬ್ರಾಸ್ ಅಡಾಪ್ಟರ್ಗಳನ್ನ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಇದ್ರ ಕ್ಯಾಟ್ಲಾಗ್ ಕೋಡ್ ನಂಬರು 079. ಇದ್ರ ಪ್ರೈಸು 4,550 ರೂಪಾಯಿ MRP ಇದೆ. ಆಲ್ಮೋಸ್ಟ್ ಎಲ್ಲ ಡಿಸ್ಕೌಂಟ್ ಎಲ್ಲ ಹೋಗಿ ನಿಮಗೆ 3,500ರಿಂದ 4,000 ರೂಪಾಯಿಗೆ ನಿಮ್ಮ ಕೈಗೆ ಸಿಗಬಹುದು. ಈ ಫಿಕ್ಚರ್ನ ನೀವು ರಿವರ್ ಇರೋ ಜಾಗ ಅಥವಾ ಈ ಸ್ವೀಟ್ ವಾಟರ್ ಇರೋ ಜಾಗದಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಮೇಂಟೆನೆನ್ಸು ಆದಷ್ಟು ಕಡಿಮೆ ಇರುತ್ತೆ. ಮೊದಲೆಲ್ಲ ಇದ್ರ ಜೊತೆ 2 ಸ್ಲೀವ್ನು ಸೇರಿಸಿ ಕೊಡೋರು. ಈಗ ಆ ಸ್ಲೀವ್ನೆಲ್ಲ ಲೆಸ್ ಮಾಡಿಬಿಟ್ಟಿದ್ದಾರೆ. ಆ 2 ಸ್ಲೀವ್ಗಳನ್ನ ಡೈವರ್ಟರ್ ಕಿಟ್ ಜೊತೆ ಕೊಡೋ ಹಾಗೆ ಮಾಡಿದ್ದಾರೆ. ಇದರಲ್ಲೇನಾದರೂ ಲೀಕೇಜ್ನಂಥ ಸಮಸ್ಯೆಗಳು ಕಂಡು ಬಂದರೆ ಸರ್ವಿಸ್ ಸೆಂಟ್ರಿಂದ ಸರ್ವಿಸ್ನ ಮಾಡಿಸ್ಕೊಡ್ತಾರೆ. ಇದರಲ್ಲಿರೋ ಪ್ರತಿಯೊಂದು ಸ್ಪೇರು ಜಾಗವರ್ ಸರ್ವಿಸ್ ಸೆಂಟ್ರಲ್ಲಿ ಸಿಗುತ್ತೆ. ಈಗ ಆಶೀರ್ವಾದ್ CPVC ಬಾಡಿನ ಓಪನ್ ಮಾಡೋಣ. ಇದರ ಕ್ಯಾಟ್ಲಾಗ್ ನಂಬರು 6227 ಆಗಿರುತ್ತೆ. ಇನ್ನು MRP ನೋಡೋದಾದರೆ 4,900 ಚಿಲ್ಲರೆ ಇದೆ. ಡಿಸ್ಕೌಂಟ್ ಎಲ್ಲ ಹೋಗಿ ಹತ್ತತ್ರ ನಿಮಗೆ ಒಂದು 4,000ಕ್ಕೆ ಸಿಗ್ಬಹುದು. ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಒಂದು ವಾರಂಟಿ ಕಾರ್ಡ್ ಸಿಗುತ್ತೆ. 10 ವರ್ಷ ವಾರಂಟಿ ಕೊಡ್ತಾ ಇದ್ದಾರಂತೆ. ಅದರ ಜೊತೆಗೆ ಒಂದು ಪ್ರೊಟೆಕ್ಷನ್ ಕ್ಯಾಪ್ ಇರೋ ಡೈವರ್ಟರ್ ಬಾಡಿ ಸಿಗುತ್ತೆ. ಇದು ಕಂಪ್ಲೀಟ್ CPVC ಬಾಡಿ, 2 ಪೀಸ್ ಜಾಯಿಂಟ್ ಮಾಡಿರೋದು. ಇದರಲ್ಲೂ ಅಷ್ಟೇ ಲೆಫ್ಟು ರೈಟು ಹಾಟ್ ಆ್ಯಂಡ್ ಕೋಲ್ಡಿಗೆ ಮತ್ತು ಅಪ್ಪು ಡೌನು ಶವರು ಮತ್ತು ಸ್ಪೌಟಿಗೆ ಕನೆಕ್ಟಿವಿಟಿ ಇರುತ್ತೆ. ಪ್ರೊಟೆಕ್ಷನ್ ಕ್ಯಾಪ್ ಓಪನ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ಇದರಲ್ಲಿ 2 ಸ್ಲೀವು ಇನ್ಕ್ಲೂಡ್ ಆಗಿ ಬಂದಿರುತ್ತೆ. ಈ ಡೈವರ್ಟರ್ ಬಾಡಿನ ಇನ್ಸ್ಟಾಲ್ ಮಾಡುವಾಗ ಈ ಆಸಿಡ್ ಕಂಟೆಂಟು ಅಥವಾ ಈ ಆಯಿಲಿ ಕಂಟೆಂಟು ಗ್ರೀಸ್ ಐಟಮ್ ಏನಾರು ಬಿದ್ದು ಡ್ಯಾಮೇಜ್ ಆದರೆ ಅದಕ್ಕೆಲ್ಲ ಇದೊಂದು ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಆ ರೀತಿ ಏನಾರು ಆದರೆ ಇದಕ್ಕೆ ವಾರಂಟಿ ಕ್ಲೇಮ್ ಆಗೋದಿಲ್ಲ. ಬಟ್ ಜಾಕ್ವಾರ್ ಬ್ರಾಸ್ ಬಾಡಿಯಲ್ಲಿ ಏನಿದೆ ಅದರಲ್ಲಿ ಈ ರೀತಿ ಸಮಸ್ಯೆ ಏನಿರಲ್ಲ. ಈ ಗ್ರೀಸು ಆಯಿಲ್ ಕಂಟೆಂಟ್ ಎಲ್ಲ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಇದಕ್ಕಾದರೆ CPVC ಪೈಪು ಡೈರೆಕ್ಟ್ ಜಾಯಿಂಟ್ ಆಗುತ್ತೆ. ಜಸ್ಟ್ ಗಮ್ಮಾಗಿ ಸಿಕ್ಸೋದಷ್ಟೇ. ಬ್ರಾಸ್ MABT ಅವಶ್ಯಕತೆ ಇರೋದಿಲ್ಲ. ಇನ್ನು ಇವೆರಡರಲ್ಲೂ ಲಿವರ್ ಆಪ್ರೇಟಿಂಗ್ ಸೇಮೇ ಇರುತ್ತೆ. ಇನ್ನು ಶವರ್ ಬಟನಿಗೆ ಬಂದರೆ ಜಾಕ್ವಾರಲ್ಲಿ ಪುಷ್ ಟೈಪ್ ಇರುತ್ತೆ. ಆಶೀರ್ವಾದಲ್ಲಿ ಟರ್ನಿಂಗ್ ನಾಬ್ ಇರುತ್ತೆ. ಲೆಫ್ಟ್ ರೈಟು ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ. ಆಶೀರ್ವಾದಲ್ಲೂ ನಿಮಗೆ ಏನಾದ್ರು ಲೀಕೇಜ್ ಸಮಸ್ಯೆ ಬಂದರೆ ಆಶೀರ್ವಾದ್ ಸರ್ವಿಸಿಂದ ಸರ್ವಿಸ್ ಮಾಡಿಸ್ಕೊಡ್ತಾರೆ. ಜಾಕ್ವಾರ್ ಡೈವರ್ಟರ್ ಹಾಕ್ಕೊಂಡ್ರೆ ನಿಮಗೆ ಫೌಸೆಟ್ಟು ಟ್ಯಾಪ್ಸ್ ಎಲ್ಲ ಬ್ರ್ಯಾಂಡಿಂದ ಸಿಕ್ಬಿಡುತ್ತೆ. ಒಂದು ಬಾತ್ರೂಮಲ್ಲಿ ಎಂಟೈರ್ ಬಾತ್ರೂಮ್ ಕಂಪ್ಲೀಟ್ ರೆಡಿ ಆಗೋಗುತ್ತೆ. ಅದೇ CPVCಯಲ್ಲಿ ಆಶೀರ್ವಾದಲ್ಲಾದರೆ ಜಸ್ಟ್ ಡೈವರ್ಟರ್ ಮಾತ್ರ ಹಾಕ್ಕೊಳ್ಬೇಕಷ್ಟೇ. ಮಿಕ್ಕಿದೆಲ್ಲ ಬೇರೆ ಟ್ಯಾಪ್ಸ್ಗಳನ್ನ ಹಾಕೋಬೇಕಾಗುತ್ತೆ. ವರ್ಕಿಂಗ್ ಪ್ರೆಷರು 2 ಸೇಮೇ ಇದೆ ಮತ್ತು ಬಡ್ಜೆಟಲ್ಲಿ ನೋಡೋದಾದರೂ 2 ಸೇಮೇ ಇದೆ. ರೈಟ್ ಪ್ರಾಡಕ್ಟ್ನ ಚೂಸ್ ಮಾಡಿ ಹಾಕ್ಕೊಳ್ಳೋದು ಕಸ್ಟಮರ್ಗೆ ಬಿಟ್ಟಿದ್ದಷ್ಟೇ. ಈ ವಿಡಿಯೋದಲ್ಲಿ ಇವೆರಡರ ವ್ಯತ್ಯಾಸನೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.